ಇವತ್ತು ನಾನು ಹಿರಿಯರಲ್ಲಿ ಫ್ರಾಕ್ಚರ್ಸ್ ಹೇಗೆ ಪ್ರಿವೆಂಟ್ ಮಾಡಬಹುದು ಅನ್ನೋದು ಒಂದಷ್ಟು ಮಾಹಿತಿ ಕೊಡ್ತೀನಿ. ಎಲ್ಡರ್ ಫ್ರಾಕ್ಚರ್ಸ್ ಅಂದ್ರೆ ಫ್ರೆಜಿಲಿಟಿ ಫ್ರಾಕ್ಚರ್ಸ್ ಅಂತೀವಿ. ಇದು ಯಾಕೆ ಆಗುತ್ತೆ? ವಯಸ್ಸು ಆಗ್ತಾ ಆಗ್ತಾ ಏನಾಗುತ್ತೆ, ಮೂಳೆ ವೀಕ್ ಆಗ್ತಾ ಹೋಗುತ್ತೆ. ಮಿನರಲ್ ಡೆಪಾಸಿಷನ್, ನಾವು ತಿನ್ನೋ ಕ್ಯಾಲ್ಸಿಯಮೇ ಆಗಲಿ ಅದರ್ ಮಿನರಲ್ಸ್ ಫಾಸ್ಫೇಟೇ ಆಗಲಿ ಬೋನ್ ಅಲ್ಲಿ ಡೆಪಾಸಿಟ್ ಆಗಲ್ಲ. ಸೊ ಬೋನ್ ಡೆತ್ ಅನ್ನೋದು ಒಂದು ಸ್ವಲ್ಪ ಫಾಸ್ಟ್ ಆಗುತ್ತೆ. ಇದನ್ನ ಹೆಂಗ್ ತಡಿಬಹುದು? ಬಹಳ ಮುಖ್ಯವಾದ್ದು ಆಕ್ಟಿವಿಟಿ. ಎಲ್ಡರ್ಲಿ ಅಲ್ಲಿ ಡೈಲಿ ಒಂದು 2 to 3 ಕಿಲೋಮೀಟರ್ಸ್ ನಡೆಯುವಂತ ಆಕ್ಟಿವಿಟಿ ಇರಲೇಬೇಕು. ಆವರೇಜ್ ಅಪ್ ಟು 5000 ಸ್ಟೆಪ್ಸ್ ಅಬೋವ್ 60 ಇಯರ್ಸ್ ಇಸ್ ಮ್ಯಾಂಡೇಟರಿ ಫಾರ್ ಯರ್ ಗುಡ್ ಬೋನ್ ಹೆಲ್ತ್. ಎರಡನೆಯದು ಡಯಟ್, ಬಹಳ ಮುಖ್ಯವಾದ್ದು. ನೀವು ಏನು ತಿನ್ನೋ ಪದಾರ್ಥ, ಬಿಕಾಸ್ ಏಜ್ ಆಗ್ತಾ ಏನಾಗುತ್ತೆ, ನಮ್ಮ ಡಯಟ್ರಿ ಇಂಟೇಕ್ ಕಮ್ಮಿ ಆಗುತ್ತೆ. ಸೊ ರಿಕ್ವೈರ್ಮೆಂಟ್ಸ್ ಇರಲ್ಲ. ಹಾಗಾಗಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿ ವೈಟಮಿನ್ ಸಪ್ಲಿಮೆಂಟ್ಸ್ ಅನ್ನೋದು ತಗೊಳ್ಳೇಬೇಕು. ಅದರಲ್ಲೇ ಕ್ಯಾಲ್ಸಿಯಂ, ವೈಟಮಿನ್ ಡಿ ಇರುತ್ತೆ. ಮೂರನೆಯದು ಸನ್ಲೈಟ್ ಎಕ್ಸ್ಪೋಷರ್. ಸನ್ಲೈಟ್ ಎಕ್ಸ್ಪೋಷರ್ ಇದ್ದರೆ ವೈಟಮಿನ್ ಡಿ ಸಫಿಷಿಯೆಂಟ್ ಆಗಿ ಜನರೇಟ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ. ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಹಿರಿಯರಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಇರೋರಿಗೆಲ್ಲ ತಲುಪಿಸಿ.